ಸೊ ಲಾರ್ಜೆಸ್ಟ್ ಎಲೆಕ್ಷನ್ ಎವರ್ ಇನ್ ದ ಹಿಸ್ಟ್ರಿ. ಅಂದ್ರೆ 97 ಕೋಟಿ ಜನರು ಓಟ್ ಹಾಕಿ ರೆಡಿ ಆಗ್ಯಾರ. ಸಾವಿರಾರು ಪಾರ್ಟಿಯ ಲೀಡರ್ಸ್ಗಳು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡ್ಸಕ್ಕೆ ಕೇವಲ ಈ 3 ಮಷಿನ್ ಮೇಲೆ ಡಿಪೆಂಡ್ ಆಗಿವಿ. ಈ 3 ಮಷಿನ್ ಕಂಪ್ಲೀಟ್ ಕೂಡಿಸಿದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ EVM ಅಂತ ಕರಿತೀವಿ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಐತಿ. ಇತಿಹಾಸ ತೆಗೆದು ನೋಡಿದ್ರೆ ನೀವು ಯಾವಾಗಲೂ ಸೋತಿರುವಂಥ ಪಾರ್ಟಿಗಳು ಬ್ಲೇಮ್ ಮಾಡ್ತಾವೆ ಈ EVM ಮಷಿನ್ ಹ್ಯಾಕ್ ಮಾಡ್ಯಾರ ಅಂತೇಳಿ. ಈ EVM ದುರುಪಯೋಗವಾಗಿರುವ ಬಗ್ಗೆ ಅನುಮಾನ ಇದ್ದು EVM ವಿರುದ್ಧ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಬೇಕೆಂದು ಕಾಂಗ್ರೆಸ್. वो बटन दबाओ वोट बीजेपी को जाता है. इसमें 2-4 मशीनें पकड़ी जाती हैं. जब पकड़ी जाती हैं तो कह देते हैं खराब हो गई. हमें पूछना पड़ेगा कि जब भी कोई बटन दबाता है बीजेपी को वोट क्यों जाता है? क्या आपने उसको प्रोग्राम कर रखा है? राजा की आत्मा EVM में है. सही है, सही है. मूल बात यह है कि जिस मशीन में चिप लगी है वो हैक होने की संभावना. ರಿಯಾಲಿಟಿ ಏನು, EVM ಮಷಿನ್ ಹ್ಯಾಕ್ ಮಾಡಕತ್ತಾರ, ಮಾಡಕ್ಕೆ ಸಾಧ್ಯ ಅದ. ಬಟ್ ಇದೆಲ್ಲದ್ರ ರೆಸ್ಪಾನ್ಸ್ ಆಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚೀಫ್ ಏನು ಹೇಳ್ತಾರಂದ್ರೆ, अधूरी हसरतों का इल्जाम हर बार हम पे लगाना ठीक नहीं. वफा खुद से नहीं होती, खता EVM की कहते हैं. ಇವೆಲ್ಲ ನೋಡಿದ ತಕ್ಷಣ BJP ಸಪೋರ್ಟರ್ಸಿಗೆ ಅನಿಸ್ಬೋದು EVM ಮಷೀನಿಂದ BJPಗೆ ಏನು ಪ್ರಾಬ್ಲಮ್ ಇಲ್ಲ, EVM ಮಷಿನ್ ಹ್ಯಾಕ್ ಬ್ಲೇಮ್ ಬರೀ ಕಾಂಗ್ರೆಸ್ನವ್ರು ಮಾಡ್ತಾರಂತೇಳಿ. ಬಟ್ EVM ಮಷಿನ್ ಹ್ಯಾಕ್ ಆಗಿದೆ ಅಂತೇಳಿ ಫಸ್ಟ್ ಬ್ಲೇಮ್ ಮಾಡಿದವರೇ BJPಯ LK ಅಡ್ವಾಣಿ ಅವರು. ಲೋಕಸಭೆ ಎಲೆಕ್ಷನಲ್ಲಿ ಸೋತ ತಕ್ಷಣ ಅವರು EVM ಮಷೀನಲ್ಲಿ ಹ್ಯಾಕ್ ಆಗೈತಿ, ಪ್ರಾಬ್ಲಮ್ ಐತಿ ಅಂತೇಳಿ ಫಸ್ಟ್ ಬ್ಲೇಮ್ ಮಾಡಿದವರು BJPಯ LK ಅಡ್ವಾಣಿ ಅವರು. ಸೊ ಇಲ್ಲಿ ತನಕ ನಿಮಗೆ ಕ್ಲಿಯರ್ ಆಗಿರಬೇಕು, ಯಾವುದೇ ಪಾರ್ಟಿ ಸೋಲಿ EVM ಮ್ಯಾಗ ಡೈರೆಕ್ಟಾಗಿ ಬ್ಲೇಮ್ ಮಾಡ್ತೈತಿ EVM ಮಷಿನ್ ಹ್ಯಾಕ್ ಆಗೈತೆ ಅಂತೇಳಿ. ಬಟ್ ಭಾಳಷ್ಟು ಜನರಿಗೆ EVM ಹ್ಯಾಕ್ನು ಮಾಡ್ಬೋದು ಅಂತ ಅನ್ಸೈತಿ. ಈ ವಿಡಿಯೋದಲ್ಲಿ ನಿಜವಾಗ್ಲೂ EVM ಹ್ಯಾಕ್ ಆಗುತ್ತಾ, ಯಾವ ರೀತಿ ಹ್ಯಾಕ್ ಮಾಡ್ತಾರೆ, ಇದ್ರ ರೆಸ್ಪಾನ್ಸಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡೈತಿ ಅನ್ನೋದನ್ನ ಹೇಳ್ತೀನಿ. ಸೊ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ, ಈಗಿನ ಕಾಲದಾಗ ಹ್ಯಾಕರ್ಸು ಪ್ರೈಮ್ ಮಿನಿಸ್ಟರ್ ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಾರೆ. ಅಂಥದ್ರಾಗ ಈ EVM ಮಷಿನ್ ಏನು ದೊಡ್ಡ ಮಹಾ ಏನಲ್ಲ. ಸೊ ಈ EVM ಯಾವುದೋ ಒಂದು ಸ್ಟೋರ್ ರೂಮಲ್ಲಿ ಇರೋದು, ಇದನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೆಂಗೆ ಹೇಳ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಪೋಸಿಷನ್ ಪಾರ್ಟಿಯವರು ಹೆಂಗೆ EVM ಹ್ಯಾಕ್ ಮಾಡ್ಯಾರ ಅಂತ ಹೇಳ್ತಾರೆ, ಯಾವ ಆಧಾರದ ಮೇಲೆ EVM ಹ್ಯಾಕ್ ಆಗೈತೆ ಅಂತ ಹೇಳ್ತಾರೆ. ಸೊ ಫಸ್ಟ್ EVM ಮಷಿನ್ ಹೆಂಗೆ ಹ್ಯಾಕ್ ಮಾಡ್ತಾರೆ ಅನ್ನೋದಕ್ಕಿಂತ ಮೊದಲು EVM ಮಷಿನ್ ಯಾವ ಥರ ವರ್ಕ್ ಆಗ್ತೈತಿ, ಅದನ್ನು ಯಾವ ಥರ ಎಲೆಕ್ಷನ್ ಬೂತಲ್ಲಿ ಸೆಟ್ ಮಾಡಿರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತೈತಿ. ನೋಡಿರಿ, ಜನರಲ್ಲಾಗಿ ನಾವು ಎಲೆಕ್ಷನ್ ನಡೆದಾಗ ಓಟ್ ಹಾಕೋಕೆ ಯಾವುದೋ ಒಂದು ಸರ್ಕಾರಿ ಸಾಲಿ ಹೋಗ್ತೀವಿ. ಫಸ್ಟ್ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಆಫೀಸರ್ ನಮ್ಗೆ ಚೆಕ್ ಮಾಡ್ತಾನೆ, ಆಮೇಲೆ ಒಳಗಡೆ ಬಿಡ್ತಾನೆ. ಒಳಗಡೆ ಹೋದ ತಕ್ಷಣ ನಮಗೆ 3 ಜನ ಆಫೀಸರ್ಸ್ ಕುಂತಿರೋದು ಕಾಣಿಸ್ತೈತಿ. ಫಸ್ಟ್ನೇದವರು ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಇಟ್ಕೊಂಡು ನಮ್ಮ ಆಧಾರ್ ಕಾರ್ಡ್ನ ಆ ಲಿಸ್ಟಿಗೆ ಮ್ಯಾಚ್ ಮಾಡಿ ಅದರಲ್ಲಿ ನಮ್ಮ ಹೆಸರು ಕರೆಕ್ಟ್ ಇತ್ತಂದ್ರೆ ಇನ್ನೊಬ್ಬ ಆಫೀಸರ್ ಕಡೆ ಕಳಿಸ್ತೀವಿ. ಇನ್ನೊಬ್ಬ ಆಫೀಸರು ನಮ್ಮ ವೋಟರ್ IDಯಲ್ಲಿರುವಂಥ ಡೀಟೇಲ್ಸ್ನ ಬರ್ಕೊಂಡು ನಮ್ಮದೊಂದು ಸಿಗ್ನೇಚರ್ ತೊಗೊಂಡು 3ನೇ ಆಫೀಸರ್ ಹತ್ರ ಕಳಿಸ್ತಾನೆ. 3ನೇ ಆಫೀಸರ್ ನಮ್ಮ ಕೈ ಮ್ಯಾಗ ಒಂದು ಇಂಕ್ ಹಚ್ಚಿ ಒಂದು ಚಿಟ್ಟಿ ಕೊಟ್ಟು ಕಳಿಸ್ತಾನೆ. ಈ ಚಿಟ್ಟಿ ತೊಗೊಂಡು ನಾವು ಒಬ್ಬ ಮೇನ್ ಆಫೀಸರ್ ಹತ್ರ ಹೋಗ್ತೀವಿ. ಆ ಮೇನ್ ಆಫೀಸರ್ ಆ ಚಿಟ್ಟಿ ತೊಗೊಂಡು ಅವನ ಮುಂದೆ ಇರುವಂಥ ಒಂದು ಡಿವೈಸ್ ಬಟನ್ ಒತ್ತಾನ. ಅಷ್ಟೊತ್ತಿಗೆ ಎಲೆಕ್ಷನ್ ಬೂತಲ್ಲಿರುವಂಥ ವೋಟಿಂಗ್ ಮಷಿನ್ ಚಾಲು ಆಗ್ತೈತಿ, ವೋಟ್ ಹಾಕಿ. ಇದು ಕಂಪ್ಲೀಟ್ ಪ್ರೋಸೆಸ್. ಎಲೆಕ್ಷನ್ ಕಮಿಷನ್ ಅವ್ರ ಪ್ರಕಾರ ಈ ವೋಟಿಂಗ್ ಮಷಿನ್ ಮಾಸ್ಟರ್ ಆ್ಯಂಡ್ ಸ್ಲೇವ್ ಮಾಡೆಲಲ್ಲಿ ಕೆಲಸ ಮಾಡ್ತೈತಿ. ಮಾಸ್ಟರ್ ಆ್ಯಂಡ್ ಸ್ಲೇವ್ ಮಾಡೆಲ್ ಅಂದ್ರೆ ಮಾಸ್ಟರ್ ಅಂದ್ರೆ ಎಲೆಕ್ಷನ್ ಆಫೀಸರ್ ಹತ್ರ ಇರೋ ಒಂದು ಮಷಿನ್. ಎಲೆಕ್ಷನ್ ಆಫೀಸರ್ ಹತ್ರ ಇರೋದು ಮೇನ್ ಯೂನಿಟ್, ಇದು ಮಾಸ್ಟರ್ ಆಗಿ ಕೆಲಸ ಮಾಡ್ತೈತಿ. ಆಮೇಲೆ ಬ್ಯಾಲೆಟ್ ಯೂನಿಟು ಮತ್ತು VVPAT ಇವೆರಡು ಸ್ಲೇವ್ ಆಗಿ ಕೆಲಸ ಮಾಡ್ತಾವೆ. ಸೊ ಎಲೆಕ್ಷನ್ ಆಫೀಸರ್ ಈ ಮೇನ್ ಯೂನಿಟಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸ್ಲೇವ್ ಯೂನಿಟ್ ಅಂದ್ರೆ ಬ್ಯಾಲೆಟ್ ಯೂನಿಟಿಗೆ ಸಿಗ್ನಲ್ ಹೋಗ್ತೈತಿ, ವೋಟ್ ರಿಸೀವ್ ಮಾಡೋಕೆ ರೆಡಿ ಆಗಂತೇಳಿ. ಒಬ್ಬ ಪರ್ಸನ್ ಒಳಗೆ ಹೋಗಿ ವೋಟ್ ಹಾಕಿದ ತಕ್ಷಣ ಆ ವೋಟ್ನ ಮಾಸ್ಟರ್ ಯೂನಿಟಿಗೆ ಸೆಂಡ್ ಮಾಡ್ತೈತಿ, ವೋಟ್ ರಿಸೀವ್ ಆಯ್ತು ಅಂತೇಳಿ. ಆಮೇಲೆ ಈ ಮಾಸ್ಟರ್ ಯೂನಿಟು ಮತ್ತು ವಾಪಸ್ VVPATಗೆ ಒಂದು ಸಿಗ್ನಲ್ ಕಳಿಸ್ತೈತಿ, ಯಾರಿಗೆ ವೋಟ್ ಹಾಕಿರಿ ಅದ್ರ ಸ್ಲಿಪ್ ನಿಮಗೆ ತೋರಿಸ್ತೈತಿ. ಸೊ ಆಮೇಲೆ ನೀವು ವೋಟ್ ಹಾಕಿ ಹೊರಗೆ ಬರ್ತೀರಿ. ಇದು ಕಂಪ್ಲೀಟ್ ಪ್ರೋಸೆಸ್. ಸೊ ಈ ವ್ಯಕ್ತಿ ಏನು ನೋಡತ್ತಿರಲ್ಲ ನೀವು, ಇವನ ಹೆಸರು ಸೌರವ್ ಭಾರದ್ವಾಜ್ ಅಂತೇಳಿ. ಇವ ಈಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಈ ಒಬ್ಬ ವ್ಯಕ್ತಿ ಕಂಪ್ಲೀಟ್ ಆಗಿ EVM ಮಷಿನ್ ಹ್ಯಾಕ್ ಮಾಡ್ಬೋದು ಅಂತೇಳಿ ವಿತ್ ಪ್ರೂಫ್ ಕ್ಲೇಮ್ ಮಾಡಿದ್ದ. कर लिया कि सरकार तो बीजेपी की है, तो कोड भी बीजेपी वालों को पता है. और अगर आपने 10 बजे तय कर लिया है कि अब आपको बीजेपी को जिताना है और अब जो जो वोट इस बूथ के अंदर डलेगी, बटन चाहे कोई भी दबे, वो वोट सिर्फ और सिर्फ कमल पे जाएगी. तो उसका कोड है 123414. अगर आपको बसपा को जिताना है तो अलग कोड है, कांग्रेस को जिताना है तो अलग कोड है, समाजवादी पार्टी को जिताना है तो अलग कोड. ಸೊ ಈಗ ಈ ವಿಡಿಯೋ ಕ್ಲಿಪ್ ಏನು ನೋಡಿದ್ರಲ್ಲ ನೀವು, 2017 ಐತಿ ದಿಲ್ಲಿ ಅಸೆಂಬ್ಲಿ ಒಳಗಿಂದ. ಈ ಸೌರವ್ ಭಾರದ್ವಾಜ್ ಸ್ವಲ್ಪ ಸೀಕ್ರೆಟ್ ಕೋಡ್ಸ್ಗಳ ಬಗ್ಗೆ ಮಾತಾಡಿದ್ದ. ಈ ಕೋಡ್ಗಳನ್ನ ಯೂಸ್ ಮಾಡಿ ಯಾವ ಪಾರ್ಟಿಗೆ ಬೇಕಾದ್ರೆ
कैसे ವೋಟ್ನ किसी भी ಟ್ರಾನ್ಸ್ಫರ್ पार्टी को ಮಾಡ್ಕೋಬೋದು, जिताया ವೋಟ್ जा सकता है या ಹಾಕ್ಸ್ಕೋಬೋದು, कैसे किसी भी ಪಾರ್ಟಿನ कैंडिडेट को जिताया ಗೆಲ್ಲಿಸ್ಬೋದು जा ಅಂತ सकता है। ಹೇಳಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದ. ಸೊ ಈ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನಂದ್ರೆ ಭಾರತದೇಶ್ ಏನೇನು ಹೇಳಿದ್ನು ಅದು ಲೈವ್ ಆಗಿ ತೋರಿಸಿದ್ದ. ಇನ್ಫ್ಯಾಕ್ಟ್ EVM ಮಷಿನ್ ಹ್ಯಾಕ್ ಆಗಿತ್ತು. ಸೊ ಎಲೆಕ್ಷನ್ ಕಮಿಷನ್ ಇದೊಂದು ಡಮ್ಮಿ ಮಷಿನ್ ಐತಿ, ಈ ತರ ಮಷಿನ್ ನಾವು ಮಾಡಂಗೇ ಇಲ್ಲ ಅಂತ ಹೇಳಿ ಇವನು ಕ್ಲೇಮ್ ನ ಕಂಪ್ಲೀಟ್ ಆಗಿ ಸುಳ್ಳು ಅಂತ ಪ್ರೂವ್ ಮಾಡಿ. ಆಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ EVM ಮಷಿನ್ ಹ್ಯಾಕ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಕೆಲವು ಪ್ರೂಫ್ ಗಳನ್ನ ಇಟ್ಟಿತ್ತು. ಅದೇನಪ್ಪಾ ಅಂದ್ರೆ EVM ಮಷಿನ್ ಬೇರೆ ಯಾವುದೇ ಔಟರ್ ಹೊರಗಿನ ಡಿವೈಸ್ ಗಳಿಗೆ ಕನೆಕ್ಟೇ ಆಗಂಗಿಲ್ಲ, ಬೇರೆ ಯಾವ್ದು ಡಿವೈಸ್ ಗಳಿಗೆ ಅದು ಕನೆಕ್ಟೇ ಆಗಲ್ಲ. ಇದು ಕಂಪ್ಲೀಟ್ ಸ್ಟ್ಯಾಂಡ್ ಅಲೋನ್ ಮಷಿನ್ ಐತೆ ಅಂತ ಹೇಳಿ ಒಂದು ಸಿಂಪಲ್ ಯಾವುದೇ ವೈಫೈ ಬ್ಲೂಟೂತ್ ಅಥವಾ ಇಂಟರ್ನೆಟ್ಗೆ EVM ಮಷಿನ್ ಕನೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಇನ್ನು ಸಿಂಪಲ್ ಹೇಳ್ಬೇಕಂದ್ರೆ ವಿಡಿಯೋ ಗೇಮ್ ನಾವು ಸಣ್ಣವರಿದ್ದಾಗ ಆಡ್ತಿದ್ದಿಲ್ಲ, ಬ್ಯಾಟ್ರಿಯಲ್ಲಿ ಆ ಥರ ವರ್ಕ್ ಆಗ್ತಿದಂತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತೈತಿ. ಸೊ ನೀವು ಥಿಂಕ್ ಮಾಡಿ ನೋಡ್ರಿ, ಆ ಥರ ಮಷಿನ್ನ ಹ್ಯಾಕ್ ಮಾಡೋಕ್ಕೆ ಸಾಧ್ಯನಾ ವಿಡಿಯೋ ಗೇಮ್ನ? ಸೊ ಆನ್ಲೈನಿಂದಂತೂ ಹ್ಯಾಕ್ ಮಾಡೋಕೆ ಆಗಂಗಿಲ್ಲ. ಬಟ್ ಬ್ಯಾಲೆಟ್ ಯೂನಿಟ್ನ ಎತ್ಕೊಂಡು ಹೋಗಿ ಅದನ್ನು ಬಿಚ್ಚಿ ಅದನ್ನು ಟೆಂಪರ್ ಮಾಡ್ಬೋದಲ್ಲ, ಅದನ್ನು ಹ್ಯಾಕಿಂಗೇ ಅಂತಾರೆ. ಅದು ಇದ್ರ ರೆಸ್ಪಾನ್ಸಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿತಂದ್ರೆ 7 ಸೆಪ್ಟೆಂಬರ್ 2023 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟಿಗೆ ಒಂದು ಅಶ್ಯೂರೆನ್ಸ್ ಮಾಡ್ತೈತಿ EVM ಮಷಿನ್ ಹ್ಯಾಕ್ ಆಗಕ್ಕೆ ಸಾಧ್ಯನೇ ಇಲ್ಲ, ಹ್ಯಾಕೇ ಆಗಂಗಿಲ್ಲ ಅಂಥೇಳಿ. ಯಾರಾದರೂ ಇದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ EVM ಮಷಿನ್ ಆಟೋಮೆಟಿಕಲಿ ಅದು ಹಾಳಾಗ್ಬಿಡ್ತೈತಿ ಅಂತ. ಈ EVM ಮಷಿನು 2 ಕಂಪ್ನಿಗಳು ತಯಾರು ಮಾಡ್ತಾವೆ. ಒಂದೇದು BEL ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಇನ್ನೊಂದು ECIL ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈ BEL ಕಂಪನಿ ಮೇಲೆ ಭಾಳಷ್ಟು ಎಲಿಗೇಷನ್ಸ್ ಹಾಕಿದ್ರೆ, ಯಾಕಂದ್ರೆ ರೂಲಿಂಗ್ ಪಾರ್ಟಿಯ ಮೆಂಬರ್ಸು BEL ಜೊತೆ ಕಂಬೈನ್ ಆಗಿ ಈ EVM ಮಷಿನ್ನ ಹ್ಯಾಕ್ ಹ್ಯಾಕ್ ಮಾಡಾಕತ್ತಾರ ಅಂತೇಳಿ. ಬಟ್ ಈ ಎಲಿಗೇಷನ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಯಾಕಂದ್ರೆ ಯಾವ ಪಾರ್ಟಿ ಮೆಂಬರ್ ಎಲ್ಲಿ ಎಲೆಕ್ಷನ್ ನಿಂತಿರ್ತಾನ, ಯಾವ ಮಷಿನ್ ಎಲ್ಲಿ ಹೋಗ್ತೈತೆ ಅನ್ನೋದು ಮೊದಲೇ ಡಿಸೈಡ್ ಮಾಡಿರಂಗಿಲ್ಲ, ಅದು ಕಂಪ್ಲೀಟ್ ಚೇಂಜ್ ಇರ್ತೈತಿ. ಸೊ ಟೆಕ್ನಿಕಲಿ ಅಪೋಸಿಷನ್ ಪಾರ್ಟಿಯವ್ರು ಮಾಡೋ ಕ್ಲೇಮು ಸ್ಟ್ಯಾಂಡೇ ಆಗಂಗಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ತೈತಿ, ಎಲ್ಲ ಪಾರ್ಟಿ ಲೀಡರ್ಸ್ನ ಕರೆದು ಖುದ್ದು ಅವ್ರ ಎದುರು EVM ಮಷಿನ್ನ ಟೆಸ್ಟ್ ಮಾಡಿಸ್ತಾರೆ ಅವ್ರ ಮುಂದೆ. ಅಂದ್ರೆ ಒಂದೊಂದು ವೋಟ್ ಹಾಕಿಸಿ ತೋರಿಸ್ತಾರೆ EVM ಮಷಿನ್ ಕರೆಕ್ಟಾಗಿ ವರ್ಕ್ ಆಗತ್ತಿತ್ತು ಇಲ್ಲ ಅಂಥೇಳಿ ಲೀಡರ್ಸ್ಗಳ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಇದು ಕಂಪ್ಲೀಟ್ ಪ್ರೋಸೆಸ್ನ ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ. ಆಮೇಲೆ ಎಲ್ಲ ಕಡೆ ಕ್ಯಾಮ್ರಾಗಳು ಇಟ್ಟಿರ್ತಾರೆ, ಹೈ ಸೆಕ್ಯೂರಿಟಿ ಮೇಂಟೈನ್ ಮಾಡಿರ್ತಾರೆ. EVM ಮಷೀನು ಬಿಫೋರ್ ಆ್ಯಂಡ್ ಆಫ್ಟರ್ ಎಲೆಕ್ಷನ್ ಯಾರು ಟಚ್ ಮಾಡೋಕ್ಕಾಗಂಗಿಲ್ಲ ಅದರ್ ದ್ಯಾನ್ ಎಲೆಕ್ಷನ್ ಕಮಿಷನ್. ಸೊ ಇಲ್ಲಿ ತನಕ ನಿಮ್ಗೆ ಗೊತ್ತಾಗಿರ್ಬೇಕು, EVM ಸ್ಟ್ಯಾಂಡ್ ಅಲೋನ್ ಮಷಿನ್ ಆಗಿರೋದ್ರಿಂದ ಹ್ಯಾಕ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಸೇಫ್ ಸೆಕ್ಯೂರ್ ಆಗಿ EVM ಮಷಿನ್ ಇಡೋದ್ರಿಂದ ಯಾರು ಇದನ್ನ ಕದ್ದು ಟ್ಯಾಂಪರ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಸರಿ ಎಲೆಕ್ಷನ್ ಅಲ್ಲಿ M3 ಮಾಡೆಲ್ ನ ಯೂಸ್ ಮಾಡಕತ್ತಾರ. ಈ EVM ಮಷಿನ್ ಅಲ್ಲಿ ಅಡ್ವಾನ್ಸ್ ಎಕ್ಸ್ಟ್ರಾ ಫೀಚರ್ಸ್ ಗಳನ್ನ ಆಡ್ ಮಾಡ್ಯಾರ. UATL ಅಂದ್ರೆ ಅನ್ಅಥರೈಸ್ಡ್ ಆಕ್ಸೆಸ್ ಡಿಟೆಕ್ಷನ್ ಮಾಡೆಲ್ ಇಂಪ್ಲಿಮೆಂಟ್ ಮಾಡ್ಯಾರ. ಅಕಸ್ಮಾತ್ ಈ ಮಷೀನ್ ಓಪನ್ ಮಾಡಕ್ ಟ್ರೈ ಮಾಡಿದ್ರೆ ಮಷೀನ್ ಆಟೋಮೆಟಿಕಲಿ ಡೆಡ್ ಅಥವಾ ಡಿಸೇಬಲ್ ಆಗಿಬಿಡ್ತೈತಿ. ಸೊ ದ ಕನ್ಕ್ಲೂಷನ್, ಒಳಗಿನ ಮನುಷ್ಯರು ಯಾರಾದರೂ ಹ್ಯಾಕ್ ಮಾಡ್ಬೋದು, ಬಟ್ ಹೊರಗಿನಿಂದ ಎಕ್ಸ್ಟರ್ನಲಿಂದ ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ ಕಮಿಷನ್ ಒಳಗಿರೋ ಆಫೀಸರ್ಸ್ ಜೊತೆ ಪೊಲಿಟಿಕಲ್ ಪಾರ್ಟಿ ಲೀಡರ್ಸು ಕೊಲಾಬರೇಟ್ ಆಗಿ ಹ್ಯಾಕ್ ಮಾಡ್ಬೋದು. ಈ ಆಧಾರದ ಮೇಲೆ ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಯಾವಾಗ ಕ್ಲೇಮ್ ಮಾಡ್ತಾನೆ ಇರ್ತಾರ EVM ಮಷಿನ್ ಹ್ಯಾಕ್ ಮಾಡ್ಯಾರ ಅಂತೇಳಿ. ಸೊ ಇದು EVM ಮಷಿನ್ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ನಾನು ಒಂದು ಭಯಾನಿ ಕಾಯಿ ಮ್ಯಾಗ ಕಣ್ಣೇ ಕಾಣದಿರೋರಿಗೆ ದೃಷ್ಟಿ ನೋಡ್ಲಾಕ ಯಾವ ಥರ ಹೆಲ್ಪ್ ಮಾಡತೈತೆ ಅಂತೇಳಿ, ಆಮೇಲೆ ಡೀಪ್ ಫೇಕ್ ಫ್ರಾಡ್ಸ್ಗಳು ಮಾಡಕತ್ತಾರ, ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡೀನಿ. ಯಾವುದು ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ಹೋಗಿ ನೋಡ್ರಿ, ಯಾವ ರೀತಿ ಮೋಸ ಹೋಗೋದನ್ನ ತಡೆಬಹುದು ಅನ್ನೋದನ್ನ ಹೇಳಿದೀನಿ. ಈ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಇಲ್ಲಾಂದ್ರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಹೋಗಿ ನೋಡ್ರಿ. ಇನ್ನೂ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ, ಎಲ್ಲರಿಗೂ ಶೇರ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.